ನಮಸ್ಕಾರ ಫ್ರೆಂಡ್ಸ್, ರಕ್ಷಸಿರಿ ಮನೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತಿನ ದಿನ ನಾವು ಜಾನಪದ ಗೀತೆ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ. ನಮ್ಮ ಅಜ್ಜಿ ಈರಮ್ಮ ಅವರು ಅವರಿಗೆ ಸರಿಸುಮಾರು 90+ ಆಗಿದೆ, 90 ದಾಟಿದೆ. ಆದರೂ ಕೂಡ ಅವರು ಒಂದು ಪದನ ಮರೆದ ಹಾಗೆ ಕಂಟಿನ್ಯೂಸ್ ಆಗಿ ಆಂಜನೇಯನ ಮೇಲೆ ಒಂದು ಸೋಬಾನ ಪದನ ಹೇಳಿದ್ದಾರೆ. ಅದನ್ನು ಕೇಳಿ ನನಗಂತೂ ತುಂಬ ಖುಷಿ ಆಯಿತು. ಅದನ್ನು ಪ್ಲೇ ಮಾಡೋಣ ಅಂತ ಅಂದ್ಕೊಂಡಾಗ ಅದ್ರ ಜೊತೆಗೆ ಜಾನಪದ ಹೇಗೆ ಹುಟ್ಕೊಳ್ತು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ನಾನು ನಿಮ್ಗಳಿಗೆ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ, ಜಾಸ್ತಿ ಇಲ್ಲ. ಇದಾದಮೇಲೆ ನಮ್ಮ ಅಜ್ಜಿ ಹಾಡಿರೋದನ್ನು ನಾನು ಪ್ಲೇ ಮಾಡ್ತೀನಿ. ಫ್ರೆಂಡ್ಸ್, ಈ ಜಾನಪದ ಗೀತೆ ಅನ್ನೋದು ಹೇಗೆ ಹುಟ್ಕೊಳ್ತು, ಅದ್ರ ಮಹತ್ವವೇನು, ಅದ್ರ ತಾಳ ಮತ್ತು ಅದ್ರ ವಿಶಿಷ್ಟತೆಗಳೇನು, ಅದ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತೀನಿ. ಅದಾದ ನಂತರ ನಮ್ಮ ಅಜ್ಜಿ ಹಾಡಿರೋ ಪದನ ಪ್ಲೇ ಮಾಡ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟಾಗಿ ನೋಡಿ. ನಮ್ಮ ಅಜ್ಜಿ ಆಂಜನೇಯನ ಮೇಲೆ ತುಂಬ ಸೊಗಸಾಗಿ ಹಾಡು ಹೇಳಿದ್ದಾರೆ. ಕೇಳ್ತಾ ಇದ್ರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಹಾಗೆ ಇನ್ನೊಂದು ರಿಕ್ವೆಸ್ಟ್ ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಾಚ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕ್ದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ಯಾವ ವಿಡಿಯೋನೂ ಕೂಡ ಮಿಸ್ ಆಗೋಲ್ಲ ಫ್ರೆಂಡ್ಸ್. ಹಾಗೆ ಈ ವಿಡಿಯೋ ಇಷ್ಟ ಆದರೆ, ನಮ್ಮ ಅಜ್ಜಿ ಆಡಿರೋದು ವಿಡಿಯೋ ಅಲ್ಲ, ನಮ್ಮ ಅಜ್ಜಿ ಆಡಿರೋ ಸಾಂಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್, ಜಾನಪದ ಗೀತೆಗಳು ಹಳ್ಳಿಗಳ ಜನಜೀವನದ ಪ್ರತಿಬಿಂಬವಾಗಿವೆ. ಇವು ಹಳ್ಳಿಯ ಜನರು ತಮ್ಮ ದಿನನಿತ್ಯದ ಜೀವನ, ಭಾವನೆಗಳು, ಸಂಸ್ಕೃತಿ, ಸಂಪ್ರದಾಯಗಳನ್ನು ವ್ಯಕ್ತಪಡಿಸಲು ಬಳಸಿದ ಹಾಡುಗಳು. ಈ ಹಾಡುಗಳಲ್ಲಿ ಆಳವಾದ ಭಾವನೆಗಳು ಮತ್ತು ಸರಳ ಭಾಷೆ ಹಾಗೂ ಜನಜೀವನಗಳ ಅನುಭವಗಳ ಪ್ರತಿಫಲವನ್ನು ನಾವು ಇದರಲ್ಲಿ ಕಾಣಬಹುದಾಗಿದೆ. ಜಾನಪದ ಗೀತೆಗಳು ಕನ್ನಡ ನಾಡು ನಡುವಿನ ನಿಜವಾದ ಶಬ್ದಗಳಾಗಿವೆ. ಇವು ಭಾರತೀಯರ ಹೃದಯ ಭೂಮಿಯನ್ನು ಮತ್ತು ಸಂಸ್ಕೃತಿಯನ್ನು ಕಟ್ಟಿಕೊಡುವ ಅಡಿಪಾಯವಾಗಿದೆ ಅಂದರೆ ತಪ್ಪಾಗಲಾರದು. ಫ್ರೆಂಡ್ಸ್, ಈ ಜಾನಪದ ಗೀತೆಗಳ ವೈಶಿಷ್ಟ್ಯಗಳು ಯಾವುದು ಅಂತ ನೋಡೋದಾದರೆ, ಸರಳ ಭಾಷೆ ಮತ್ತು ಭಾವಪೂರ್ಣ ಶೈಲಿ, ಗ್ರಾಮೀಣ ಜೀವನದ ಚಿತ್ರಣ ಮತ್ತು ಕೃಷಿ ಮೇಲೆ, ಬೆಳೆ, ಮಳೆ, ಹಬ್ಬ ಹರಿದಿನ ಮತ್ತು ಪ್ರೇಮ, ವಿವಾಹ, ದುಃಖ ಮೊದಲಾದ ವಿಷಯಗಳಿಗೆ ಅವರು ಜಾನಪದ ಗೀತೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಬಂದಿದ್ದಾರೆ. ಅದ್ರ ಮೇಲೇ ಅವ್ರಿಗೆ ಅದು ಸಮಯಕ್ಕೆ ತಕ್ಕನಾಗಿ, ಸಂದರ್ಭಕ್ಕೆ ತಕ್ಕನಾಗಿ ಪದಗಳನ್ನ ಜೋಡಿಸಿ ಜಾನಪದ ಗೀತೆಗಳನ್ನ ರಚಿಸ್ಕೊಂಡು ಬಂದಿದ್ದಾರೆ ನಮ್ಮ ಹಳ್ಳಿಯ ಜನ. ಮತ್ತು ತಾಳ ಮತ್ತು ಲಯಕ್ಕೂ ಕೂಡ ಹೆಚ್ಚು ಮಹತ್ವವನ್ನು ನೀಡಲಾಗುತ್ತದೆ. ಮೌಖಿಕ ಪರಂಪರೆಯ ಮೂಲಕ ಪೀಳಿಗೆಗಿಂತ ಪೀಳಿಗೆಗೆ ಇವು ಸಂಚರಿಸುತ್ತಾ ಬಂದಿವೆ. ಇದಿಷ್ಟು ಸಂಕ್ಷಿಪ್ತವಾದ ಮಾಹಿತಿ ಜಾನಪದ ಗೀತೆಗಳ ಬಗ್ಗೆ. ಇನ್ನು ತಡ ಮಾಡೋದು ಬೇಡ ಫ್ರೆಂಡ್ಸ್, ನಮ್ಮ ಅಜ್ಜಿ ಹೇಗೆ ಹಾಡಿದ್ದಾರೆ, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಹಾಡನ್ನು ಪ್ಲೇ ಮಾಡ್ತೀನಿ, ಎಲ್ಲರೂ ಕೇಳಿ ಸಂತೋಷಪಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ, ನಮ್ಮ ಅಜ್ಜಿ ಹಾಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಇದರಿಂದಾಗಿ ನಾನು ಹೊಸ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಸಾಂಗ್ನ ಕೇಳೋಣ. ಆಂಜನೇಯನ ಮೇಲೆ ಹಾಡಿರುವಂಥ ಸಾಂಗ್ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ವಯಸ್ಸಲ್ಲೂ ಕೂಡ ಒಂದು ಪದನೂ ಮಿಸ್ ಮಾಡ್ದಂಗೆ, ಮರೆದಾಗೆ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅದು ಆ್ಯಕ್ಚುಲಿ ಅವರು ನನಗೆ ಅವ್ರು ಹಾಡು ಹೇಳುವಾಗ ಅವ್ರು ತುಂಬ ಕಷ್ಟಪಡ್ತಾ ಇದ್ದಾರೇನೋ, ಪದಗಳನ್ನ ಮರಿತಾರೇನೋ ಅಂತೇಳ್ಬಿಟ್ಟು, ಇರೋ ಅಜ್ಜಿ ಸಾಕು ಅಂದರೆ ಇಲ್ಲ ನಾನು ಹೇಳ್ತೀನಿ ಅಂತಲೇ ಖುಷಿಯಿಂದನೇ ಹಾಡು ಹೇಳ್ತು. ನಂಗೆ ತುಂಬ ಸಂತೋಷ ಆಯಿತು. ಕೇಳಿ ನಾವೆಲ್ಲರೂ ಸಂತೋಷ ಪಡೋಣ. ತಾಯಿ ಅಂಜನ ದೇವಿ ಸರಸಿದಳೆ ಜಯಮಂಗಳ. ತಾಯಿ ಅಂಜನ ದೇವಿ ಸಲಸಿದ ಕಾರಣದಿಂದ ಬಾಲ ಹುಟ್ಟಿರ ಲಂಕೆ ಹನುಮಂತ ಜಯಮಂಗಳ. 10ನೇ ವರುಷಕ್ಕೆ ಬತ್ತಿದ ಬಿಳಿಯಲೆ ತಾಯಿ ಅಂಜನ ದೇವಿ ಸಲಸಿದಳೆ ಜಯಮಂಗಳ. ತಾಯಿ ಅಂಜನ ದೇವಿ ಸಲಸಿದ ಕಾರಣದಿಂದ ಬಾಲ ಹುಟ್ಟಿರ ಲಂಕೆ ಹನುಮಂತ ಜಯಮಂಗಳ. ಬಾಲ ಹುಟ್ಟಿರ ಲಂಕೆ ಹನುಮಂತ ಕಾರಣದಿಂದ ನೆನರದಂಥ ಮಗನಿಗೆ ಹಾಲು ಕೊಡುವ ಜಯಮಂಗಳ. ಹಾಲನೆ ಕೊಡುವಕ್ಕೆ ಸೂತುಗ ಕಂದಯ್ಯ, ನಾನಂಗೆ ಹಾಲ
ಕೊಡುವನಯ್ಯ ಜಯ ಮಂಗಳ ಅಂಜರವ ನಾನು ಕುಡಿಬೇಕಯ್ಯ ಜಯ ಮಂಗಳ ದೂರದ ಸಮುದ್ರ ತಾಂದ್ರೆ ಕೊನೆಯಾನೆ ಕಡು ತಂದ ಅಂಜರವ ತಂದಿದ್ದೀನಿ ಕುಡಿಬಾರವ್ವ ಜಯ ಮಂಗಳ ಅಂಜರವ ತಂದಿನಿ ಕುಡಿಬಾರಂಜನ ದೇವಿ ಹರದಂತ ಮಗನಿಗೆ ಹಾಲು ಕೊಡವ್ವ ಜಯ ಮಂಗಳ ಹರದಂತ ಮಗನಿಗೆ ಹಾಲನೆ ಕೊಟ್ಟಾರೆ ನೀರಾನೆ ನಾನು ಮೇಯಬೇಕು ಜಯ ಮಂಗಳ ದೂರದ ಸಮುದ್ರಕ್ಕೆ ನೀಡವನೇ ಬಾಲವ ಅವನು ನಿಜದಿಂದ ತಂದವನೇ ಜಲದಿಯ ಜಯ ಮಂಗಳ ನಿಜದಿಂದ ತಂದವನೇ ಜಲದಿಯ ಹನುಮಂತ ನೀರಾನೆ ತಂದಿದ್ದೀನಿ ಮೇಬರವ್ವ ಜಯ ಮಕ್ಕಳ ಸುತ್ತಲ ಸಮುದ್ರಕ್ಕೆ ಸುತ್ತವನೇ ಬಾಲವ ಅವನು ಸತದಿಂದ ತಂದವನೇ ಜಲದಿಯ ಜಯ ಮಂಗಳ ಸತದಿಂದ ತಂದವನೇ ಜಲದಿಯ ಹನುಮಂತ ನವಗಾನಿ ತಂದಿದ್ದೀನಿ ಮೇಯಬರವ್ವ ಜಯ ಮಂಗಳ ಅಗ್ಗಾಣಿ ತಂದಿದ್ದೀನಿ ಮೇವರಂಜನ ದೇವಿ ನೀನು ಹರದಂತ ಮಗನಿಗೆ ಹಾಲು ಕೊಡವ್ವ ಜಯ ಮಂಗಳ ನೀನು ಎತ್ತಂತ ಮಗನಿಗೆ ಹಾಲು ಕೊಡವ್ವ ಜಯ ಮಂಗಳ ಹರದಂತ ಹಾಲನೆ ಕೊಟ್ಟಾರೆ ನಾವು 10,000 ದಂಡ ಸರಿವೇನವ್ವ ಜಯ ಮಂಗಳ ನೀನು ಎತ್ತಂತ ಮಗನಿಗೆ ಹಾಲನೆ ಕೊಟ್ಟಾರೆ 6,000 ದಂಡ ಸರಿವೇನವ್ವ ಜಯ ಮಂಗಳ 6,000 ದಂಡ ಸರಿವೇವು ಹರದವ್ವ ನೀನು ಹರದಂತ ಮಗನಿಗೆ ಹಾಲು ಕೊಡವ್ವ ಜಯ ಮಂಗಳ ಹರದಂತ ಮಗನಿಗೆ ಹಾಲನೆ ಕೊಟ್ಟಾರೆ ರಾಮರು ಎಲಿಗೋದ್ರು ನೀಡ್ಯಾವೇಳಿ ಜಯ ಮಂಗಳ ರಾಮರು ಎಲಿಗೋದ್ರು ನೀಡ್ಯಾವೇಳಿ ಜಯ ಮಂಗಳ ಗತ್ರ ಚಂಡು ಆಚರಿಸಿ ಬೀಳುವಾಗ ರಾಕ್ಷಸಿಯ ಕೋಟೆ ರಣಗೋಟೆ ಜಯ ಮಂಗಳ ರಾಕ್ಷಸಿಯ ಕೋಟೆ ರಣಗೋಟೆ ಆಧಾರೆ ಹನುಮಂತ ಲಂಕೆಯ ಸುಡುತ್ತಾರೆ ಜಯ ಮಂಗಳ ಈ ಹನುಮಂತ ಲಂಕೆಯ ಸುಡುತ್ತಾರೆ ಜಯ ಮಂಗಳ ಕುದುರೆ ಗಾತ್ರ ಚಂದ್ರು ಕುಪ್ಪಳಿಸಿ ಬೀಳುವಾಗ ರಾಕ್ಷಸಿಯ ಕೋಟೆ ರಣಗೋಟೆ ಜಯ ಮಂಗಳ ರಾಕ್ಷಸಿಯ ಕೋಟೆ ರಣಗೋಟೆ ಆಧಾರೆ ಹನುಮಂತ ಲಂಕೆಯ ಸುಡುತ್ತಾರೆ ಜಯ ಮಂಗಳ ಈ ಹನುಮಂತ ಲಂಕೆಯ ಸುಡುತ್ತಾರೆ ಜಯ ಮಂಗಳ ಕಂಬಕ್ಕೆ ಕಟ್ಟವಳೆ ನೇಕೆಯ ಅವಳೇನಂತ ಕಂದನ ತೂಗುತ್ತಾಳೆ ಜಯ ಮಂಗಳ ಅವಳೇನಂತ ಕಂದನ ತೂಗುತ್ತಾಳೆ ಜಯ ಮಂಗಳ ಏನಂತ ಕಂದನ ತೂಗ್ಯವಳಂಜನ ದೇವಿ ನೀವು ರಾಮರು ಪಾದವ ಸೇರಿ ಬದುಕೋಗಯ್ಯ ಜಯ ಮಂಗಳ ಈ
ಬದುಕೋಗಯ್ಯ ಜಯ ಮಂಗಳ. ಹರದಂತ ಮಗನಿಗೆ ಹಾಲಾನೆ ಕೊಟ್ಟಾರೆ, ನಾವು 6,000 ದಂಡ ಸರಿವೇನವ್ವ ಜಯ ಮಂಗಳ. ನಾವು 10,000 ದಂಡ ಸರಿವೇನವ್ವ ಜಯ ಮಂಗಳ. 10,000 ದಂಡ ಸರಿವೆ ವಂಜನ ದೇವಿ. ಈ ರಾಮರು ಎಲ್ಲಿಗೋದ್ರು ನಿಜ ವೇಳಿ ಜಯ ಮಂಗಳ. ಈ ರಾಮರು ಎಲ್ಲಿಗೋದ್ರು ನಿಜ ವೇಳಿ ಜಯ ಮಂಗಳ. ರಾಮರು ಎಲ್ಲಿಗೋದ್ರು ನಿಜ ವೇಳಿ ಹನುಮಂತ. ರಾಮರು ಪಾದವ ಸೇರಿ ಬದುಕೋಗಯ್ಯ ಜಯ ಮಂಗಳ. ಈ ರಾಮರು ಪಾದವ ಸೇರಿ ಬದುಕೋಗಯ್ಯ ಜಯ ಮಂಗಳ. ರಾಮರು ಪಾದವ ಸೇರಿ ಬದುಕೋಗಿ ಹನುಮಂತ. ರಾಜಪುತ್ರರಾದನ್ನ ಸರಸೋಗಯ್ಯ ಜಯ ಮಂಗಳ. ಈ ರಾಜಪುತ್ರದ ಅನ್ನ ಸರಸೋಗಯ್ಯ ಜಯ ಮಂಗಳ. ರಾಜಪುತ್ರರನ್ನ ಸರಸೋಗಿ ಹನುಮಂತ. ರಾಮರು ಪದವ ಸೇರಿ ಬದುಕೋಗಯ್ಯ ಜಯ ಮಂಗಳ. ಈ ರಾಮರು ಪಾದವ ಸೇರಿ ಬದುಕೋಗಯ್ಯ ಜಯ ಮಂಗಳ. ಹಾಕು. ಕೇಳಿದ್ರಲ್ಲ ಫ್ರೆಂಡ್ಸ್, ನಮ್ಮ ಅಜ್ಜಿಯ ಹಾಡು ಮತ್ತು ಜಾನಪದ ಗೀತೆಯ ಮಹತ್ವ, ವೈಶಿಷ್ಟ್ಯಗಳೇನು ಅನ್ನೋದನ್ನು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಮತ್ತು ಈ ಹಾಡು, ಜಾನಪದ ಹಾಡು ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದರಿಂದ ನನಗೆ ಹೊಸ ಹೊಸ ವೀಡಿಯೋಸನ್ನು ಅಪ್ಲೋಡ್ ಮಾಡಲಿಕ್ಕೆ ಎಂಕರೇಜ್ ಮಾಡಿದಂಗೆ ಆಗುತ್ತೆ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.